ಸ್ನೇಹಿತರೆ, ಕರ್ಕಟಕ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ಕರ್ಕಟಕ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂಥ 8 ವರಗಳು ಯಾವುವು? ಕರ್ಕಟಕ ರಾಶಿಯವರು ಜೀವನದಲ್ಲಿ ಹೇಗಿರ್ತಾರೆ? ಅವರ ಒಂದಷ್ಟು ವಿಚಾರಗಳ ಕುರಿತು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅವರಿಗೆ ಏನೆಲ್ಲ ಲಾಭಗಳಿದೆ, ಏನೆಲ್ಲ ನಷ್ಟಗಳನ್ನು ಅನುಭವಿಸಬೇಕಾಗಿ ಬರುತ್ತೆ, ಯಾವೆಲ್ಲ ಪರಿಹಾರಗಳನ್ನು ಕಂಡುಕೊಳ್ಳಬಹುದು, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೀವು ಕೂಡ ಕರ್ಕಟಕ ರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಕರ್ಕಟಕ ರಾಶಿಯವರ ರಾಶಿ ಭವಿಷ್ಯ ಅತ್ಯದ್ಭುತವಾಗಿತ್ತು. ಕರ್ಕಟಕ ರಾಶಿಯವರು ಜೀವನದಲ್ಲಿ ಏನೆಲ್ಲ ಲಾಭ ಪಡ್ಕೊಳ್ತಾರೋ ಅಷ್ಟೇ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸೋದ್ರಿಂದ ಒಂದಷ್ಟು ತೊಂದರೆಗಳು, ನಷ್ಟಗಳಿಗೆ ಒಳಗಾಗುವುದನ್ನು ತಪ್ಪಿಸಬಹುದು. ಇವರಿಗೆ ಈ ಒಂದು ಸಂದರ್ಭದಲ್ಲಿ ಆರ್ಥಿಕವಾಗಿ ಹಿನ್ನಡೆ ಆಗೋ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದ್ದು ನೀವು ಬೇಗನೆ ಅದರಿಂದ ಚೇತರಿಸ್ಕೊಳ್ಬೇಕು, ಹೆಚ್ಚು ಸಮಾಧಾನದಿಂದ ಇರಬೇಕು ಅಂತ ಅಂದ್ರೆ, ಹೊಸ ಅವಕಾಶಗಳು ಸಿಗಬೇಕು ಅಂತ ಹೇಳಿದ್ರೆ ನಿಮ್ಮ ಕಣ್ಣುಗಳು ಯಾವಾಗ್ಲೂ ಕೂಡ ತೆರೆದಿಡಬೇಕಾಗತ್ತೆ. ಅಂದ್ರೆ ನಿಮ್ಮ ಕಠಿಣ ಪರಿಶ್ರಮದ ಅಗತ್ಯ ಅತ್ಯವಶ್ಯಕವಾಗತ್ತೆ. ಜೊತೆಗೆ ನೀವು ಹಿಂದೆಂದಿಗಿಂತಲೂ ಹೆಚ್ಚು ಹಣದ ಬಗ್ಗೆ ಕಾಳಜಿಯನ್ನು ವಹಿಸ್ತೀರಾ. ಹೊಸ ಉದ್ಯೋಗವನ್ನ ಹುಡುಕ್ತಿದ್ರೆ ನೀವು ಕಾಯ್ತಿದ್ದಂತಹ ಸಿಹಿ ಸುದ್ದಿಯನ್ನ ಈಗ ನೋಡಬಹುದು. ಜನರು ನಿಮ್ಮ ಮೋಡಿ ಮತ್ತು ವರ್ಚಸ್ಸಿಗೆ ವಿಶೇಷವಾಗಿ ಆಕರ್ಷಿತರಾಗ್ತಾರೆ. ನಿಮ್ಮ ಪ್ರೇಮಿಗಳೊಂದಿಗೆ ಸಂಭಾಷಣೆಯಲ್ಲಿ ಹಗುರತೆಯನ್ನ ಕಾಯ್ದುಕೊಳ್ಳಕ್ ಹೋಗ್ಬೇಡಿ. ಸಾಧ್ಯವಾದಷ್ಟು ಮಾತಿನಲ್ಲಿ ತೂಕ ಇರಲಿ. ನೀವು ನಿಮ್ಮನ್ನ ಒಂದಷ್ಟು ಎಚ್ಚರಿಕಾ ಕ್ರಮಗಳಿಗೆ ಒಳಗೊಡಿಸ್ಕೊಂಡ್ರಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಒಳಗಾಗೋದಿಲ್ಲ. ಭಾವನಾತ್ಮಕ ಬಾಂಧವ್ಯಗಳು ಫಲ ನೀಡುತ್ತೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ನೀವೇನಾದ್ರೂ ಯಾವುದಾದ್ರೂ ಮಾತುಕತೆಯನ್ನು ನಡೆಸಬೇಕು ಅಂದ್ರೂ ಕೂಡ ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ. ನಿಮ್ಮ ಬಳಿ ಒಳ್ಳೆಯ ವಸ್ತುಗಳು ಇದ್ರೆ ನಿಮ್ಮನ್ನ ಜನ ಆಕರ್ಷಿತರಂತೆ ನೋಡ್ತಾರೆ. ಜನ ನಿಮ್ಮತ್ತ ಹೆಚ್ಚು ಆಕರ್ಷಿತರಾಗ್ತಾರೆ. ಖರ್ಚುಗಳ ಬಗ್ಗೆ ಸಾಧ್ಯವಾದಷ್ಟು ನಿಗಾ ವಹಿಸಿ. ನೀವು ಕೆಲಸದಲ್ಲಿ ಯಾರನ್ನಾದ್ರೂ ಗೆಲ್ಲಿಸಿ ಕೆಲಸಗಳನ್ನ ಮಾಡಿ ಮುಗಿಸ್ತೀರಾ. ನೀವು ಈ ಸಂದರ್ಭದಲ್ಲಿ ಆರ್ಥಿಕವಾಗಿ ನಿಮ್ಮನ್ನ ಭದ್ರಪಡಿಸಿಕೊಳ್ಳಲು ಹೆಚ್ಚುವರಿಯಾಗಿ ಏನಾದ್ರೂ ಮಾಡಬಹುದಾ ಅನ್ನೋದ್ರ ಕಡೆ ಗಮನವನ್ನ ಹರಿಸಿ. ನಿಮ್ಮ ಮಾನಸಿಕ ಶಕ್ತಿ ವೃದ್ಧಿಯಾಗತ್ತೆ. ಪ್ರೇಮಿಯೊಂದಿಗೆ ಯಾವಾಗ್ಲೂ ಕೂಡ ನೇರವಾಗಿ ಮಾತನಾಡೋದನ್ನ ಕಲೀರಿ. ಇನ್ನು ನೀವು ಆರ್ಥಿಕ ಜೀವನದ ಬಗ್ಗೆ ಚಿಂತಿಸುವ ಅವಶ್ಯಕತೆ ಇರೋದಿಲ್ಲ. ವಿಷಯಗಳು ತಾನಾಗಿಯೇ ಸರಿ ಹೋಗುತ್ತೆ. ಸಹೋದ್ಯೋಗಿಯೊಂದಿಗೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋಗ್ಬೇಡಿ. ನೀವು ಅದೃಷ್ಟಶಾಲಿಗಳಾಗಿರ್ತೀರಾ. ಜೊತೆಗೆ ಕೆಲಸದಲ್ಲಿ ಉಪಯುಕ್ತ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ನಿಮ್ಗೆ ಈ ಸಂದರ್ಭ ಬಹಳಷ್ಟು ಆರಾಮದಾಯಕವಾಗಿರುತ್ತೆ. ಕೆಲಸದಲ್ಲಿ ನಿಮ್ಮ ಶ್ರದ್ಧೆ ಹೆಚ್ಚಿಗೆ ಆಗುತ್ತೆ. ಉತ್ತಮ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯ ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ನಿಮ್ಮ ಒಂದು ಆರೋಗ್ಯ ಸಮಸ್ಯೆಗಳು ಗುಣಮುಖವಾಗುತ್ತೆ. ನಿಮ್ಮಲ್ಲಿ ಒಂದಷ್ಟು ಆಸಕ್ತಿದಾಯಕ ವಿಚಾರಗಳು ಇದ್ರೆ ಆ ವಿಚಾರಗಳನ್ನ ಸಹೋದ್ಯೋಗಿಗಳೊಂದಿಗೆ ಹಂಚಿಕೊಳ್ಳೋದ್ರಿಂದ ಖಂಡಿತವಾಗಿಯೂ ಕೂಡ ನೀವು ಉತ್ತಮ ಬಾಂಧವ್ಯವನ್ನ ಕಂಡುಕೊಳ್ಳಬಹುದು. ನೀವು ಅದನ್ನ ನಿಭಾಯಿಸುವಲ್ಲೂ ಕೂಡ ಯಶಸ್ವಿ ಆಗ್ತೀರಾ. ವೃತ್ತಿಪರ ಆಯ್ಕೆಗಳನ್ನ ಅನ್ವೇಷಿಸ್ತೀರಾ. ಇದರಿಂದ ಅಗತ್ಯ ವಸ್ತುಗಳಿಗೆ ಖರ್ಚು ಮಾಡುವ ಬದಲು ಒಂದಷ್ಟು ವಿಚಾರಗಳನ್ನ ಗಮನ ಕೊಟ್ಟು ಆ ಒಂದು ವಿಚಾರಗಳು ಸರಿಯೇ ಇಲ್ವೇ ಅನ್ನೋದನ್ನ ತಿಳಿದುಕೊಂಡು ಆನಂತರ ಅಗತ್ಯ ವಸ್ತುಗಳನ್ನಷ್ಟೇ ಖರೀದಿಸಿ ಅನಗತ್ಯ ವಸ್ತುಗಳಿಗೆ ಖರ್ಚು ಮಾಡೋದನ್ನ ತಪ್ಪಿಸ್ಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಿಮ್ಗಿನ್ನೂ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಮದುವೆಯ ಯೋಗ ಕೂಡ ಇದೆ. ಈ ಸಂದರ್ಭದಲ್ಲಿ ನಿಮ್ಗೆ ಉತ್ತಮ ವಧುವರರ ಒಂದು ಅನ್ವೇಷಣೆಯಲ್ಲಿ ನೀವು ತೊಡಗಿದ್ರೆ ಖಂಡಿತವಾಗಿಯೂ ಕೂಡ ಅದು ಲಾಭ ನೀಡುತ್ತೆ ಅಂತ ಹೇಳಬಹುದು. ಮದುವೆಯಾಗಿ ಬಹಳಷ್ಟು ವರ್ಷಗಳು ಕಳೆದಿದೆ, ಆದ್ರೆ ನಮ್ಗೆ ಮಕ್ಕಳನ್ನ ಹೊಂದುವ ಯೋಗವೇ ಇಲ್ಲ ಅಂತ ಮನಸ್ಸನ್ನ ನೋಯಿಸ್ಕೊಳ್ತಿರ್ತಕ್ಕಂಥ ಜನರು ಚಿಂತಿಸುವ ಅಗತ್ಯ ಇಲ್ಲ. ಈ ಸಂದರ್ಭದಲ್ಲಿ ನಿಮ್ಗೆ ಸಂತಾನ ಭಾಗ್ಯ ಕೂಡ ಕೂಡಿ ಬಂದಿತ್ತು. ಮಗುವನ್ನ ಹೊಂದುವ ಎಲ್ಲ ಲಕ್ಷಣಗಳು ಗೋಚರವಾಗ್ತಿದೆ. ನಿಮ್ಮ ಬುದ್ಧಿವಂತಿಕೆ ಈ ಸಂದರ್ಭದಲ್ಲಿ ಹೆಚ್ಚಾಗುತ್ತೆ. ಹೊಸ ವ್ಯವಹಾರ ಕಲ್ಪನೆಗಳಲ್ಲಿ ಕೆಲಸ ಮಾಡೋಕ್ಕೆ ಕೂಡ ಸಾಧ್ಯ ಆಗುತ್ತೆ. ಉದ್ಯೋಗವನ್ನ ಹುಡುಕುವಲ್ಲಿ ನೀವು ಯಶಸ್ವಿ ಆಗ್ತೀರಾ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಗೆ ಆಗುತ್ತೆ. ನಿಮ್ಮ ಮಾತು ಯಾವಾಗ್ಲೂ ಕೂಡ ಆಹ್ಲಾದಕರವಾಗಿರುತ್ತೆ. ಹಳೆಯ ವ್ಯವಹಾರ ಯೋಜನೆಗಳು ಕಾರ್ಯಗತಗೊಳ್ಳುತ್ತೆ. ನಿಮ್ಮ ಸ್ನೇಹಿತರೊಂದಿಗೆ ಗುಣಮಟ್ಟದ ಸಮಯವನ್ನ ಕಳಿತೀರಾ. ನಿಮ್ಗೆ ಶುಭ ಆರ್ಥಿಕ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ. ಗಮನಾರ್ಹ ಯಶಸ್ಸನ್ನ ಸಾಧಿಸ್ತೀರಾ. ವೃತ್ತಿ ಜೀವನದಲ್ಲಿ ಹೊಸ ಎತ್ತರವನ್ನ ತಲುಪ್ತೀರಾ. ವ್ಯವಹಾರವನ್ನು ಪ್ರಾರಂಭಿಸಲು ಗಮನಾರ್ಹ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಈ ಹಿಂದೆ ಮಾಡಿದ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ. ಗಮನಾರ್ಹ ಲಾಭಗಳು ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲಿಕ್ಕೆ ಅತ್ಯುತ್ತಮ ಸಮಯ. ಕುಟುಂಬ ಮತ್ತು ಸ್ನೇಹಿತರು ನಿಮ್ಗೆ ಸಹಾಯವನ್ನು ಮಾಡ್ತಾರೆ. ಇನ್ನು ನೀವು ಈ ಸಂದರ್ಭದಲ್ಲಿ ಹೊಸ ವ್ಯವಹಾರವನ್ನು ಪ್ರಾರಂಭಿಸಬೇಕು ಅನ್ಕೊಂಡಿದ್ರೆ ಒಳ್ಳೆಯ ಸಮಯ.
ಆರ್ಥಿಕ ಲಾಭದ ಹಾದಿಗಳು ತೆರೆದುಕೊಳ್ಳುತ್ತೆ. ಬುದ್ಧಿವಂತಿಕೆ ಹೆಚ್ಚಿಗೆ ಆಗುತ್ತೆ. ನಿಮ್ಮ ಮಾತಿನಿಂದ ಇತರರನ್ನ ಗೆಲ್ಲಲು ಸಾಧ್ಯವಾಗುತ್ತೆ. ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಸೂಕ್ತ ಸಮಯ. ಮಾನಸಿಕ ಶಾಂತಿ ಸಿಗುತ್ತೆ. ನಿಮ್ಮ ಜೀವನದಲ್ಲಿ ತಮಾಷೆ ಅನ್ನೋದು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಇದರಿಂದ ನೀವು ಮನಸ್ಸನ್ನ ಬಹಳ ಆಹ್ಲಾದಕರವಾಗಿ ಇಟ್ಕೊಳ್ಬಹುದು. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಿ. ಈ ಸಮಯದಲ್ಲಿ ಪ್ರಯಾಣದಿಂದ ಸಾಧ್ಯವಾದಷ್ಟು ದೂರ ಇದ್ರೆ ಒಳ್ಳೆಯದು. ಇಲ್ಲಾಂದ್ರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಆರ್ಥಿಕ ನಷ್ಟ ಉಂಟಾಗಿ ಆದಾಯದಲ್ಲಿ ಅಡೆತಡೆಗಳು ಕೂಡ ಆಗೋ ಸಾಧ್ಯತೆಗಳು ಇದೆ. ಆರೋಗ್ಯದಲ್ಲಿ ಮಾತ್ರವಲ್ಲದೆ ನಿಮ್ಮ ಸಂಬಂಧಗಳ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ. ಸಂಬಂಧಗಳಲ್ಲಿ ಬಿರುಕು ಬಿಡಬಹುದು. ಈ ಸಮಯದಲ್ಲಿ ಹೊಸ ಕೆಲಸವನ್ನು ಪ್ರಾರಂಭಿಸುವ ತಪ್ಪನ್ನು ಮಾಡಕ್ ಹೋಗ್ಬೇಡಿ. ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳಕ್ ಹೋಗ್ಬೇಡಿ. ವಾದಗಳಲ್ಲಿ ಸಿಲುಕಿಕೊಳ್ಳುವ ಸಾಧ್ಯತೆ ಇರೋದ್ರಿಂದ ವೃತ್ತಿ ಜೀವನದಲ್ಲಿನ ಸವಾಲುಗಳನ್ನ ನೀವು ಬಹಳಷ್ಟು ಮೌನದಿಂದ ಇದ್ದು ಜಯಿಸೋದು ಒಳ್ಳೆಯದೇ. ನಿಮ್ಗೆ ಪ್ರವಾಸಕ್ಕೆ ಹೋಗುವ ಎಲ್ಲ ಸಾಧ್ಯತೆಗಳು ಗೋಚರವಾಗ್ತಾ ಇದ್ದು, ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಿಮ್ಗೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ. ನೀವು ಸಾಧ್ಯವಾದಷ್ಟು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳೋದನ್ನ ಕಡಿಮೆ ಮಾಡಿ. ಪ್ರೇಮ ಜೀವನದಲ್ಲಿನ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ನಿಮ್ಮ ಮಾತು ಮತ್ತು ಕಾರ್ಯಗಳನ್ನ ನಿಯಂತ್ರಿಸಬೇಕಾಗತ್ತೆ. ಇದರಿಂದ ಆರ್ಥಿಕ ನಷ್ಟವನ್ನ ತಪ್ಪಿಸಬಹುದು. ವಿದ್ಯಾರ್ಥಿಗಳು ಕಷ್ಟಪಟ್ಟು ಅಧ್ಯಯನ ಮಾಡಬೇಕಾಗಿ ಬರುತ್ತೆ. ಆದಾಯಕ್ಕೆ ಹೋಲಿಸಿದ್ರೆ ವೆಚ್ಚಗಳು ಕಡಿಮೆ ಆಗ್ತಾ ಹೋಗುತ್ತೆ. ಪ್ರೇಮ ಜೀವನದಲ್ಲಿ ಕೇವಲ ಗೊಂದಲಗಳು ಇದ್ರೆ ಅದೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ದೂರವಾಗುತ್ತೆ. ನಿಮ್ಮ ಪ್ರಮುಖ ಕೆಲಸವನ್ನ ಎಚ್ಚರಿಕೆಯಿಂದ ಮಾಡಿ ಮುಗಿಸಿದ್ರೆ ಖಂಡಿತವಾಗಿ ಕೂಡ ಒಳ್ಳೆಯದಾಗುತ್ತೆ. ಕೆಲಸದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಉದಾಸೀನತೆಯನ್ನ ತೋರ್ಸೋಕೆ ಹೋಗಬೇಡಿ. ನಿಮ್ಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಆಗ್ಲೇ ಹೇಳ್ದಂಗೆ ಉತ್ತಮ ವಧುವರರ ಅನ್ವೇಷಣೆಯಲ್ಲಿ ನೀವಿದ್ರೆ ಖಂಡಿತವಾಗಿಯೂ ಲಾಭ ಇದೆ. ಮದುವೆಗೆ ಎಲ್ಲಾ ವ್ಯವಸ್ಥೆಗಳು ಕೂಡ ಅತ್ಯುತ್ತಮವಾಗ್ತಾ ಹೋಗುತ್ತೆ. ಮದುವೆ ಆಗೋದು ಮಾತ್ರವಲ್ಲದೆ ಆರ್ಥಿಕವಾಗಿ ಕೂಡ ಉತ್ತಮ ಸ್ಥಾನಕ್ಕೆ ಹೋಗ್ತೀರಾ. ಜೊತೆಗೆ ನಿಮ್ಗೆ ವಿವಾಹಕ್ಕೆ ಸಂಬಂಧಿಸಿದಂತೆ ಮಾತುಕತೆಗಳು ಉತ್ತಮ ಫಲಿತಾಂಶವನ್ನ ತಂದುಕೊಡುತ್ತೆ. ಅದ್ಭುತವಾದ ವ್ಯವಸ್ಥೆ ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತೆ. ನಿಮ್ಮ ಜೀವನ ಸಂಗಾತಿಯನ್ನು ಯಾವುದಾದ್ರೂ ಒಂದು ಪ್ರಮುಖ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀರಾ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ನೀವು ಕೂಡ ಅತ್ಯುತ್ತಮ ಸ್ಥಾನಕ್ಕೆ ಹೋಗ್ತೀರಾ. ಮದುವೆಗಾಗಿ ಕಾಯ್ತಿರೋರಿಗೆ ಮದುವೆಯ ಯೋಗ ಕೂಡ ಇದೆ. ಪ್ರೀತಿಯಲ್ಲಿ ವಿಫಲರಾದವರಿಗೆ ಹೊಸ ಪ್ರೀತಿಯನ್ನ ಕಂಡುಕೊಳ್ಳಕ್ಕೆ ಅದ್ಭುತವಾದ ವ್ಯವಸ್ಥೆ ಸಿಗುತ್ತೆ. ಬಹಳ ದಿನಗಳಿಂದ ಕಾಯ್ತಿದ್ದವರಿಗೆ ಅವರ ಆಸೆ ಈಡೇರುವಂತಹ ಸುಸಂದರ್ಭ ಇದಾಗಿದೆ. ನಿಮ್ಮ ಜೀವನದಲ್ಲಿ ಸಂತಸ ತರುತ್ತೆ. ಜೊತೆಗೆ ನಿಮ್ಮ ಜೀವನ ಸಂಗಾತಿಯು ನಿಮ್ಮ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳನ್ನ ದೂರ ಮಾಡಿ ನಿಮ್ಮ ನೋವಿಗೆ ನೆರಳಾಗ್ತಾರೆ. ನಿಮ್ಮ ಒಂದು ಕೆಲಸಗಳಿಗೆ ಹೆಗಲಾಗಿ ನಿಲ್ತಾರೆ. ಅವರಿಂದ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಹೆಚ್ಚಿಗೆಯಾಗಿ ನೀವು ರಾಜವೈಭೋಗದ ಜೀವನವನ್ನ ಕೂಡ ಕಾಣಬಹುದು. ಈ ಸಂದರ್ಭದಲ್ಲಿ ನಿಮ್ಮಿಬ್ಬರ ನಡುವಿನ ಆಪ್ತತೆ ಅನ್ಯೋನ್ಯತೆ ಹೆಚ್ಚಿಗೆಯಾಗಿ ಈ ಒಂದು ಜೀವನ ಭರಪೂರವಾಗಿ ಲಾಭಗಳಿಂದಲೇ ಕೂಡಿರುತ್ತೆ ಅಂತ ಹೇಳಬಹುದು. ಇನ್ನು ಉದ್ಯಮಿಗಳು ನೂತನ ಯಂತ್ರೋಪಕರಣಗಳನ್ನ ಖರೀದಿ ಮಾಡುವ ಎಲ್ಲ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇದ್ದು, ಭೂಮಿ ಖರೀದಿ ವಿಚಾರದಲ್ಲಿ ನೀವು ಆತುರವನ್ನ ಪಡೋಕೆ ಹೋಗ್ಬೇಡಿ. ಉದ್ಯೋಗದಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟರೆ ಪ್ರಗತಿಯನ್ನು ನೀವು ಕಾಣಬಹುದು. ಇದೆಲ್ಲವೂ ಕೂಡ ಕರ್ಕಟಕ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತ ವರಗಳ ಜೊತೆಗೆ ಹಣ್ಣು ತರಕಾರಿ ವ್ಯಾಪಾರ ಮಾಡೋರಿಗಂತೂ ವ್ಯಾಪಾರದಲ್ಲಿ ವೃದ್ಧಿ ಆಗುತ್ತೆ. ಉತ್ತಮ ಸಾಲ ಸೌಲಭ್ಯಗಳು ಕೂಡ ನಿಮ್ಗೆ ಸಿಗುತ್ತೆ ಅಂತ ಹೇಳಲಾಗ್ತಿತ್ತು. ಬಹಳ ದಿನಗಳಿಂದ ಕಾಯ್ತಿದ್ದಂಥ ಒಂದು ಫಲಿತಾಂಶ, ನಿರೀಕ್ಷಿತ ಫಲಿತಾಂಶ ನಿಮ್ಮ ಕಿವಿಯನ್ನ ಮುಟ್ಟುತ್ತೆ. ಧನ್ಯವಾದಗಳು.